ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನವರಾತ್ರಿಯ 4ನೇ ದಿನ ಕೂಷ್ಮಾಂಡ ದೇವಿಯನ್ನು ಪೂಜಿಸುತ್ತೇವೆ. ಯಾವ ಬಣ್ಣ, ಯಾವ ನೈವೇದ್ಯ ಹಾಗೂ ಯಾವ ಹೂವು ಹಾಗೂ ದೀಪ ಹಚ್ಚುವಾಗ ಯಾವ ವಸ್ತುವನ್ನು ದೀಪದಲ್ಲಿ ಹಾಕಬೇಕು ಎಂದು ಈ ವಿಡಿಯೋದಲ್ಲಿ ನೋಡೋಣ. ದೀಪದಲ್ಲಿ ಈ ಒಂದು ವಸ್ತುವನ್ನು ಹಾಕುವುದರಿಂದ ದುಃಖಗಳು, ಭಯಗಳು ಹಾಗೂ ಉತ್ತಮ ಆರೋಗ್ಯ ಹಾಗೂ ದೀರ್ಘಾಯುಷ್ಯ ಹೆಚ್ಚಾಗುತ್ತದೆ ಹಾಗೂ ಬುದ್ಧಿವಂತಿಕೆ, ಸಮೃದ್ಧಿ ಹೆಚ್ಚಾಗುತ್ತದೆ. ಇನ್ನು 4ನೇ ದಿನ ಕೂಷ್ಮಾಂಡ ದೇವಿಯನ್ನು ಪೂಜಿಸಲಾಗುತ್ತದೆ. ಈಕೆ ಸೃಷ್ಟಿಗೆ ಕಾರಣವಾದ ಆದಿಶಕ್ತಿ ಸ್ವರೂಪಿಯಾಗಿದ್ದು ತನ್ನ ತೇಜಸ್ಸನ್ನು ನಗುವಿನಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದ್ದಾಳೆ. ಈಕೆಗೆ 8 ಭುಜಗಳಿದ್ದು ಶಸ್ತ್ರಾಸ್ತ್ರಗಳು ಹೊಂದಿದ್ದಾಳೆ. ಇನ್ನು ಕೂಷ್ಮಾಂಡ ದೇವಿಯನ್ನು ಆರಾಧಿಸುವುದರಿಂದ ರೋಗ, ಭಯ ಹಾಗೂ ಸಂಕಷ್ಟಗಳು ದೂರವಾಗಿ ಉತ್ತಮ ಆರೋಗ್ಯ, ಸಮೃದ್ಧಿ ಮತ್ತು ಜ್ಞಾನ ಪ್ರಾಪ್ತಿಯಾಗುತ್ತದೆ. ಇನ್ನು ಕೂಷ್ಮಾಂಡದ ಅರ್ಥ ತಿಳಿಯುವುದಾದರೆ, ಕು ಅಂದರೆ ಸ್ವಲ್ಪ, ಶ ಅಂದರೆ ಉಷ್ಣತೆ ಮತ್ತು ಶಕ್ತಿ, ಅಂಡ ಎಂದರೆ ಮೊಟ್ಟೆ ಅಥವಾ ಭ್ರೂಣ. ಒಟ್ಟಾರೆಯಾಗಿ ನಾವು ಹೇಳುವುದಾದರೆ ಇಡೀ ಬ್ರಹ್ಮಾಂಡವನ್ನು ತನ್ನ ಮಡಿಲಿನಲ್ಲಿ ಇರಿಸಿಕೊಂಡವಳು ಎಂದು ಅರ್ಥ. ಈ ದೇವಿಗೆ ಬೂದು ಕುಂಬಳಕಾಯಿಯಿಂದ ಮಾಡಿದ ಸಿಹಿ ತಿನಿಸುಗಳನ್ನು ದೇವಿಗೆ ನೈವೇದ್ಯವಾಗಿ ಇಡಬಹುದು. ಇನ್ನು ದೇವಿಯನ್ನು ನಾವು ಯಾವ ಸಮಯದಲ್ಲಿ ಪೂಜಿಸಬೇಕು ಎಂಬುದನ್ನು ನೋಡೋಣ. ನಾಳೆ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆ 49 ನಿಮಿಷದವರೆಗೆ ಈ ಸಮಯದಲ್ಲಿ ದೇವಿಯನ್ನು ಆರಾಧಿಸಬಹುದು. ಇನ್ನು ಈ ಸಮಯ ಬಿಟ್ಟರೆ ಬೆಳಿಗ್ಗೆ 9 ಗಂಟೆ 47 ನಿಮಿಷದಿಂದ 10 ಗಂಟೆ 55 ನಿಮಿಷದವರೆಗೆ ಪೂಜಿಸಬಹುದು. ಇನ್ನು ಸಾಯಂಕಾಲದಲ್ಲಿ ಅಂದರೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡುವವರು 6 ಗಂಟೆ 10 ನಿಮಿಷದಿಂದ 8 ಗಂಟೆ 10 ನಿಮಿಷದ ತನಕ ದೇವಿಯನ್ನು ಆರಾಧಿಸಬಹುದು. ಈ ದೇವಿಗೆ ಮೊಸರನ್ನ ಅಥವಾ ಹಲವಾವನ್ನು ನೈವೇದ್ಯವಾಗಿ ಇಡಬಹುದು. ಇನ್ನು ಕೂಷ್ಮಾಂಡ ದೇವಿಗೆ ತುಪ್ಪದ ದೀಪವನ್ನು ಹಚ್ಚಿ ಸಂಕಲ್ಪಪೂರ್ವಕವಾಗಿ ನಿಮ್ಮ ಮನೋಕಾಮನೆ ಏನಿದೆ ಎಂಬುದನ್ನು ದೇವಿಯ ಮುಂದೆ ಎಲ್ಲವನ್ನು ಹೇಳಿಕೊಂಡು ಆ ದೀಪದೊಳಗಡೆ ಚಕ್ಕೆಯ ಪೌಡರ್ ಅನ್ನು ಆ ದೀಪದಲ್ಲಿ ಹಾಕಬೇಕು. ದೀಪದಲ್ಲಿ ಈ ಒಂದು ವಸ್ತುವನ್ನು ಹಾಕುವುದರಿಂದ ನಿಮಗೆ ಸಿರಿ, ಸಂಪತ್ತು, ಸಂತಾನ ಭಾಗ್ಯ ಹಾಗೂ ಸಾಲದ ಬಾಧೆ ಇದ್ದರೆ ಈ ದೀಪಕ್ಕೆ ಚಕ್ಕೆ ಪೌಡರ್ ಹಾಕುವುದರಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತದೆ. ಇನ್ನು ದೇವಿಗೆ ಕಿತ್ತಳೆ ಬಣ್ಣದ ರವಿಕೆಯನ್ನು ಅರ್ಪಿಸಬಹುದು. ನೀವು ಸಹ ಕಿತ್ತಳೆ ಬಣ್ಣದ ಸೀರೆಯನ್ನು ಉಟ್ಟು ದೇವಿಯನ್ನು ಆರಾಧಿಸಬಹುದು. ಹಾಗೂ ದೇವಿಗೆ ಕೆಂಪು ಹೂ ಅಥವಾ ಹಳದಿ ಬಣ್ಣದ ಹೂಗಳನ್ನು ಪೂಜೆಗೆ ಅಥವಾ ಅಲಂಕಾರಕ್ಕೆ ಬಳಸಬಹುದು. ನಾಳೆ ಈ ಮಂತ್ರವನ್ನು ದೇವಿಗೆ ಪೂಜೆ ಮಾಡುವಾಗ, ದೀಪಾರಾಧನೆ ಮಾಡುವಾಗ ಹೇಳಿಕೊಂಡರೆ ನಿಮ್ಮ ಹಣಕಾಸಿನ ತೊಂದರೆ ದೂರವಾಗುತ್ತದೆ. ಓಂ ಹ್ರೀಂ ಶ್ರೀಂ ಕೂಷ್ಮಾಂಡ ದುರ್ಗಾದೇವಿಯೇ ನಮಃ. ಓಂ ಹ್ರೀಂ ಶ್ರೀಂ ಕೂಷ್ಮಾಂಡೇ ದುರ್ಗಾದೇವಿಯೇ ನಮಃ ಎಂದು 108 ಬಾರಿ ಹೇಳಿಕೊಳ್ಳಬೇಕು. ನೋಡಿದ್ರಲ್ಲ, ನವರಾತ್ರಿಯ 4ನೇ ದಿನದ ಕೂಷ್ಮಾಂಡ ದೇವಿಯನ್ನು ಯಾವ ರೀತಿ ಪೂಜಿಸಬೇಕು ಅಂತ ಹೇಳಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.